ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರಿಗರಿಯಾಗಿರುವಂಥ ಕೋಡ್ಬೇಳೆ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಷ್ಟು ದಿವಸ ಆದರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಒಂದ್ಸಲ ಮಾಡಿ ನಾವು 2 ತಿಂಗಳು 3 ತಿಂಗಳು ಎಷ್ಟು ದಿವಸ ಬೇಕಾದರೂ ನಾವು ಇದನ್ನು ತಿನ್ಬೋದು ಬಂಧುಗಳೇ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾರ್ಕೆಟ್ನಲ್ಲಿ ಕೆ ಜಿ ಗಂಟಲೆ ಪಾಕೆಟ್ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ. ಅದ್ರ ಬದಲಾಗಿ ನಾವು ಮನೆಯಲ್ಲಿ ಮಾಡಿದರೆ ನಮಗೆ ಹಣನೂ ಉಳಿತಾಯ ಆಗುತ್ತೆ. ನಾವು ಚೆನ್ನಾಗಿ ಹೆಲ್ತಿಯಾಗಿರುವಂಥ ಫುಡ್ಡನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಹಿಟ್ಟನ್ನು ನಾವು ಸೋದಿಸ್ಕೋಬೇಕು. ಮೈದಾ ಬಂಧುಗಳೇ, ಇದು ಮಳೆಗಾಲದಲ್ಲಿ ಉಂಡೆ ಗಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಸೋದಿಸದೆ ನಾವು ನೀರಲ್ಲಿ ಹಾಕೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಬೆಸ್ಟ್ ಆಪ್ಷನ್ ಅಂದರೆ ಮೊದಲು ನಾವು ಸೋದಿಸ್ಕೊಂಡ್ಬಿಡ್ಬೇಕು. ನಂತರ ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಳ್ಳಿ. ಅದರಲ್ಲಿ ನಾವು ಎಷ್ಟು ಹಿಟ್ಟು ತಗೋತೀವಿ ಅಷ್ಟು ನೀರನ್ನು ಹಾಕಬೇಕು. ಇಲ್ಲಿ ನಾವು 1 ಗ್ಲಾಸ್ ಹಿಟ್ಟನ್ನು ತಗೊಂಡಿನಿ, 1 ಗ್ಲಾಸ್ ನೀರನ್ನು ಹಾಕಿದೆ. 1 ಸ್ಪೂನಿನ ಮೇಲೆ ಸ್ವಲ್ಪ ತುಪ್ಪ, ಹಾಗೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಜೀರಿಗೆ, ಅಜ್ವಾನ, ನಾನು ಎರಡನ್ನೂ 1 ಸ್ಪೂನಿಷ್ಟು ತೊಗೊಂಡಿದ್ದೀನಿ ಬಂಧುಗಳೇ. ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೊಳ್ಳೋದ್ರಿಂದ ಘಮನೂ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿಯೂ ಕಾಣುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಂತರ ಇದರಲ್ಲಿ 1 ಚಿಟಿಕೆಯಷ್ಟು ಅರಿಶಿನ, 1/4 ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಒಂದು 3/4 ನಿಮಿಷ, 40ರಿಂದ 50 ಸೆಕೆಂಡ್ ಬಂಧುಗಳೇ. 50 ನಿಮಿಷ ಅಲ್ಲ, 50 ಸೆಕೆಂಡು, ಸುಮಾರಾಗಿ 1 ನಿಮಿಷ ಅಂದ್ಕೊಳ್ಳಿ. ಅಷ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀರಿನಲ್ಲಿ ಚೆನ್ನಾಗಿ ಬೆರಿಬೇಕು ಅಂತಂದರೆ ನೀಟಾಗಿ ಕುದಿಸ್ಕೊಂಡ್ರೆ ನಮ್ಮ ಉಪ್ಪು, ಖಾರ, ಜೀರಿಗೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ನಮ್ಮ ಕೋಡ್ಬೇಳೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಟೈಮ್ನಲ್ಲಿ ಗ್ಯಾಸನ್ನು ಲೋ ಮಾಡ್ಕೊಂಡ್ಬಿಟ್ಟು ನಾವು ಸೋದಿಸ್ಕೊಂಡಿರುವಂಥ ಹಿಟ್ಟನ್ನೆಲ್ಲ ಹಾಕೊಂಡ ತಕ್ಷಣವೇ ನೀವು ಅದನ್ನು ಕದಲಿಕ್ಕೆ ಹೋಗಬೇಡಿ. 1 ನಿಮಿಷ ವೇಟ್ ಮಾಡಿ. ಅದು ತನ್ನಿಂದ ತಾನೇ ನೀರು ಮೇಲೆ ಬರ್ತಾ ಇರುತ್ತೆ. ನೋಡ್ರಿ, ಈ ಕಡೆ ಕಾಣ್ತಾ ಇದೆ ಅಲ್ವಾ ನಿಮಗೆ, ನೀರು ಮೇಲೆ ಬರ್ತಾ ಇದೆ. 1 ನಿಮಿಷ ವೇಟ್ ಮಾಡಿ. ನೀವು ಬೇಕಂದರೆ ಟೈಮ್ ಹಚ್ಚಿ ವೇಟ್ ಮಾಡಿ. ಈಗ 1 ನಿಮಿಷ ಆದ ನಂತರ ನೋಡ್ರಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಗಂಟದು ಏನೂ ಆಗೋದಿಲ್ಲ. ಅಕಸ್ಮಾತಾಗಿ ನಿಮ್ದು ಏನಾದರೂ ಗಂಟು ಆಯಿತು ಅಂದರೂ ಕೂಡ ಏನು ತೊಂದರೆ ಇಲ್ಲ. ನಾವು ಇದನ್ನು ನಾದ್ತೀವಲ್ವ, ಗಂಟು ಒಡೆಯುತ್ತೆ. ಈಗ ಗಂಟು ಆಗೋ ಸಾಧ್ಯತೆ ಇಲ್ಲ ಬಂಧುಗಳು. ಯಾಕಂದರೆ ನಾವು ಪರ್ಫೆಕ್ಟಾಗಿ ನೀರಿನ ಅಳತೆ ಮತ್ತು ಹಿಟ್ಟಿನ ಅಳತೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಗಂಟು ಆಗೋದಿಲ್ಲ. ಈಗ ನೋಡ್ರಿ, ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ ಬಂಧುಗಳೇ, ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಸಾಫ್ಟ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅಂದಾಗ ಇದನ್ನು ಒಂದು 5 ಸೆಕೆಂಡ್ ಮುಚ್ಚಿಡಿ ಬಂಧುಗಳೇ. ಅವಾಗ ಉಂಬುಗೊಳ್ಳುತ್ತೆ ಅದು. ಹೀಗೆ ಮಾಡೋದ್ರಿಂದ ನಮ್ಮ ಕೋಡ್ಬೇಳೆ ಕ್ರ್ಯಾಕ್ಸ್ ಆಗಲ್ಲ, ಒಡೆಯಲ್ಲ. ಈಗ ನೋಡ್ರಿ, ಚೆನ್ನಾಗಿ ನಮಗೆ ಸಾಫ್ಟಾಗಿ ಮೆತ್ತಗಾಗ್ತಾ ಇದೆ. ಸ್ವಲ್ಪ ಇದನ್ನು ನಾವು ಬೆಚ್ಚಗಿರುವಾಗಲೇ ಮಾಡ್ಕೋಬೇಕು. ಬಿಸಿದೆ ನಾದ್ಕೋಬೇಕು ಇದನ್ನು, ಅಂದರೆ ನಮ್ಗೆ ಪರ್ಫೆಕ್ಟಾಗಿ ಸಾಫ್ಟ್ ಆಗುತ್ತೆ. ಬಿಸಿದೆ ಅಂದರೆ ಜಾಸ್ತಿ ಬಿಸಿ ಹಾಕಿದ ತಕ್ಷಣನೇ ಬೇಡ ಬಂಧುಗಳೇ, ಸ್ವಲ್ಪ ಉಗುರು ಬೆಚ್ಚಗಿರಲಿ. ನಿಮ್ಮ ಕೈ ಹಾಕಿ ಈಜಿಯಾಗಿ ನಾದೋಕ್ಕಾಗಬೇಕು. ಇಲ್ಲ ಅಂದರೆ ಬಿಸಿದೇನೆ ನಾದ್ತಾ ಇದ್ರೆ ನಿಮ್ಮ ಕೈ ಸುಟ್ಟೋಗುತ್ತೆ. ಹಾಗಾಗಿ ಈಗ ನೋಡ್ರಿ, ನಾವು ಸಾಫ್ಟ್ ಆಯಿತು ನಮ್ಮದು. ನಾವು ಸಾಫ್ಟ್ ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ವ, ಅದೇ ರೀತಿಯಾಗಿ ಸಾಫ್ಟಾಗಿ ನಾದ್ಕೋಬೇಕು. ಮಿನಿಮಮ್ ಅಂದರೆ ಒಂದು 5 ನಿಮಿಷ ನಾದ್ಕೊಳ್ಳಿ ಬಂಧುಗಳೇ, ಅವಾಗ ಪರ್ಫೆಕ್ಟ್ ಆಗುತ್ತೆ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಮ್ಮ ಹಿಟ್ಟು ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಈಗ ತಿಕ್ಕಿ ನೋಡ್ಕೊಂಡಿರ್ಬೇಕಂದ್ರೆ ಎಷ್ಟು ಶೈನಿಂಗ್ ಹೊಡಿತಾ ಇರುತ್ತೆ, ನಮಗೆ ಸೂಪರ್ ಆಗಿರುತ್ತೆ. ಈಗ ನೋಡ್ರಿ, ಪರ್ಫೆಕ್ಟ್ ಆಯಿತು ನಮ್ಮ ಹಿಟ್ಟು. ಈಗ ಇದಕ್ಕೆ ಕರಿಲಿಕ್ಕೆ ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ನಾವು ಹಿಟ್ಟು ಒಣಗಬಾರ್ದ್ರೆ, ಅದು ಮೊದಲ ಸ್ವಲ್ಪ ಹಿಟ್ಟು ತಿಕ್ಕಿ ಇಟ್ಕೊಂಡಿದ್ವಲ್ರಿ, ಅದ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಂಡಿನ್ರಿ. ಇದು ನಾವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊರಿ. ನಮ್ಮ ಬೇಕ್ರಿ ಒಳಗೆ ಮತ್ತು ಸ್ವೀಟ್ ಸ್ಟಾಲ್ನೊಳಗೆ ಹೋಗಿ ನಾವು ತೊಗೊಂಡು ಬರ್ತಿದ್ವಿ ಅಲ್ರಿ, ಸಣ್ಣ ಕೊಡಬೇಳೆ, ಅವನ್ನ ತೋರ್ಸಾಕತ್ತೀನಿ ರೀ ನಾ ಮಾಡಿ. ಈಗ ಇದು ನೋಡ್ರಿ, ನಾವು ಒಂದೇ ಲೆವೆಲ್ ಆಗ್ಬೇಕಾದ್ರೆ ಒಂದು ಕಟ್ ಮಾಡ್ಕೊರಿ. ಅದನ್ನು ಇಟ್ಕೊತ ಬಂದು ಅದನ್ನು ಒಂದೇ ಲೆವೆಲ್ ಮಾಡ್ಕೊರಿ. ಹಿಂಗೆ ಕಟ್ ಮಾಡೋದ್ರಿಂದ ಈವನ್ ಆಗಿರುವಂಥ ಕೋಡ್ಬೇಳೆ ರೆಡಿ ಆಗ್ತಾರೆ. ಕೋಡ್ಬೇಳೆ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ. ಈಗ ನೋಡ್ರಿ, ಸ್ವಲ್ಪ ತಿಕ್ಕೋರೆ, ಜಾಸ್ತಿ ತಿಕ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹಾಕೋದೆ ಈ ಕೊನೆ ಜೇಂಟ್ ಮಾಡಿಬಿಟ್ರೆ ಆಯ್ತು ರೀ. ಆ ತುದಿ ಈ ತುದಿ ಜೇಂಟ್ ಮಾಡಿದ್ರೆ ನೋಡ್ರಿ, ನಮಗೆ ತುಂಬ ಸುಂದರವಾಗಿಂಥ ಕೋಡ್ಬೇಳೆ ರೆಡಿ ಮಾಡಿದೀವಿ ನಾವು. ಈಗ ಪ್ರತಿ ಸಾರಿ ಕೋಡ್ಬೇಳೆ ಮಾಡ್ಬೇಕಂದ್ರೂ ಸ್ವಲ್ಪ ಹಿಟ್ಟನ್ನು ತಗೋರಿ, ಸ್ವಲ್ಪ ಮಿದ್ದುಕೊಂಡು ಹಿಂಗೆ ಉದ್ದಕ್ಕೆ ಮಾಡ್ಕೊರಿ. ಹಿಂಗೆ ನಾವು ಉದ್ದಕ್ಕೆ ಒಂದು 4-5 ಒಂದೇ ಸಲ ಮಾಡಿ ಇಟ್ಕೊಂಡು ಹಿಂಗೆ ಮಾಡಿಟ್ಕೋಬೋದು ರೀ. ನಾ ಇವಾಗ ಒಂದಿಷ್ಟು ಮಾಡಿಟ್ಕೊಂಡು ನೋಡ್ರಿ. ಈಗ ಆಲ್ರೆಡಿ ನಾವು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀವ್ರಿ. ಎಣ್ಣೆ ಮೀಡಿಯಮ್ ಕಾದಿರ್ಬೇಕ್ರೆ, ಜಾಸ್ತಿ ಹೀಟ್ ಆಗಿರಬಾರ್ದು. ಈ ಮೀಡಿಯಮ್ ಬಿಸಿ ಆಗಿರುವ ಎಣ್ಣೆ ಒಳಗೆ ನೋಡ್ರಿ ಒಂದನ್ನ ಬಿಡ್ರಿ. ಹಿಂಗೆ
ಖುಲ್ಲಾ ಬಿಡ್ರಿ. ಒಂದೇ ಸಲ ಕುಪ್ಪಿ ಒಂದ್ರ ಮೇಲೆ ಒಂದು ಹಾಕಾಕ ಹೋಗ್ಬೇಡ್ರಿ. ನೀವು ಒಂದ್ರ ಮೇಲೆ ಒಂದು ಹಾಕಿದ್ರೆ ಕೋಡ್ಬೇಳೆ ಒಡಿತಾವ್ರಿ. ಹಾಗಾಗಿ ಹಿಂಗೆ ಫ್ರೀ ಇರ್ಬೇಕ್ರಿ. ಅವು ಖುಲ್ಲಾ ಹಾಕಿ ಅದನ್ನು ಬಿಟ್ಬಿಡ್ರಿ. ಇದನ್ನೇನು ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ. ಅದು ತನ್ನಿಂದ ತಾನ ಮ್ಯಾಲೆ ಎದ್ದು ಬರ್ತೈತ್ರಿ. ಅದು ನೋಡ್ರಿ ಕಾಣಕತ್ತದಿಲ್ರಿ ನಿಮಗೆ. ಈ ತನ್ನಿಂದ ತಾನ ಮ್ಯಾಲೆ ಎದ್ದು ಬಂದಾಗ ನಾವು ಇದನ್ನು ಸ್ಪೂನಿನಿಂದನೋ ಜಾಲಿ ಸೌಟ್ನಿಂದನೋ ಅವಾಗ ನಾವೇನು ಮಾಡ್ಬೇಕ್ರಿ, ತಿರುಗಿಸ್ಕೊಂತ ಚಲೋ ಹೊತ್ನಂಗೆ ಇದನ್ನು ಫ್ರೈ ಮಾಡ್ಕೊಬೇಕ್ರಿ. ಇದು ಫ್ರೈ ಆಗಾಕ ಸ್ವಲ್ಪ ಟೈಮ್ ತೊಗೋತತ್ರೆ. ಹಂಗಂತೇಳಿ ಹೈ ಫ್ಲೇಮ್ ಇಟ್ಕೊಂಡು ನೀವು ಜಲ್ದಿ ಆಗ್ಲಂತ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೀಡಿಯಮ್ ಲೋ ಟು ಫ್ಲೇಮ್ನಲ್ಲೇ ನಾವು ಇದನ್ನು ಚಲೋ ಹೊತ್ನಂಗೆ ಗರಿ ಆಗುವಾಗ ಕರಿಬೇಕ್ರಿ. ಅಂದ್ರೆ ನಮಗೆ ಒಳಗೂ ಕ್ರಿಸ್ಪಿ ಆಗತ್ರಿ, ಮ್ಯಾಲೂ ಕ್ರಿಸ್ಪಿ ಆಗತ್ರಿ. ನಾವು ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿ ಫುಲ್ ಇಟ್ಟು ನಾವು ಮ್ಯಾಲ ಅಷ್ಟೇ ಕೆಂಪಾಗುವಂಗೆ ಕರೆದಿವಿ ಅಂದ್ರೆ ಮ್ಯಾಲ ಅಷ್ಟೇ ಕ್ರಿಸ್ಪಿ ಇರ್ತೈತೆ, ಒಳಗೆ ಮೆತ್ತಗಿರ್ತೈತೆ ರೀ. ನಾವು ಜಾಸ್ತಿ ದಿವಸ ಸ್ಟೋರೇಜ್ ಮಾಡೋದ್ರಿಂದ ಏನಾಗತ್ತೆ ರೀ, ಅದು ಮೆತ್ತಗಾಗತ್ತೆ ರೀ. ನಿಮಗೆ ಆಗಿದ್ದು ಗೊತ್ತಾಗೋದಿಲ್ಲ ಅಂತಂದ್ರೆ ಪೂರ್ತಿ ಕಂಪ್ಲೀಟಾಗಿ ಎಣ್ಣೆ ನೊರೆ ಬರೋದೆಲ್ಲ ನಿಂತು ಬಿಡ್ತೈತೆ ರೀ. ಆವಾಗ ನಾವು ತೆಗಿಬೇಕ್ರಿ. ಈಗ ನೋಡ್ರಿ ಎಣ್ಣೆ ಬರೋದೆಲ್ಲ ನೊರೆ ಬರೋದೆಲ್ಲ ನಿಂತು ಬಿಟ್ಟೈತೆ ರೀ ಕಂಪ್ಲೀಟಾಗಿ. ಆಲ್ರೆಡಿ ನಮ್ಗೆ ಎಣ್ಣೆ ಒಳಗನ ಕ್ರಿಸ್ಪಿ ಆಗಿದ್ದು ನಾವು ಮಿಕ್ಸ್ ಮಾಡ್ತಿರ್ತೀವಿ, ಕೈಯಾಡಿಸಿರ್ತೀವಲ್ರಿ, ಆವಾಗ ಗೊತ್ತಾಗತ್ತೆ ರೀ. ಈಗ ತಟ್ಟಿ ಒಳಗೆ ಹಾಕಿದ್ದು ನೋಡ್ರಿ, ಸೌಂಡ್ ಕೇಳಿದ್ರೆ ಹೌದಿಲ್ರಿ. ಹಿಂಗೆ ಸೌಂಡ್ ಬಂತು ಅಂತಂದ್ರೆ ನಮ್ಗೆ ಎಷ್ಟು ದಿವ್ಸ ಇಟ್ಟರು ನಾವಿದು ಏನೂ ಆಗಂಗಿಲ್ಲ ರೀ. ನಾವು ಸ್ಟೋರೇಜ್ ಮಾಡಬೇಕು ಡಬ್ಬದೊಳಗಂದ್ರೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಸ್ಟೋರೇಜ್ ಮಾಡಿದ್ರಿ. ಒಂದ್ಸಲ ಮಾಡಿ ಇಟ್ಕೊಂಡ್ರೆ ನೋಡ್ರಿ ನಾವು 3-4 ತಿಂಗಳವರೆಗೆ ಯೂಸ್ ಮಾಡ್ಕೋಬೋದ್ರಿ. ಎಷ್ಟು ದಿವಸ ಇಟ್ರಿ ಇದು ಮೆತ್ತಗೆ ಆಗಂಗಿಲ್ಲ ರೀ. ಇದು ಬೇಕ್ರಿ ಒಳಗೆ, ಸ್ವೀಟ್ ಒಳಗೆ, ಸಣ್ಣ ಡಬ್ಬಿ ಅಂಗಡಿಯಾಗ ಕೂಡ ಸಿಗ್ತೈತ್ರಿ. ಇದು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಇದನ್ನು ಸಣ್ಣಕ್ಕಿದ್ದಾಗ ಭಾಳ ತಿಂತಿದ್ದಾರೆ. ಅವಾಗ 1 ರೂಪಾಯಿಗೆ 10 ಕೊಡ್ತಿದ್ರು, ಈಗ 2 ಕೊಡ್ತಾರ್ರಿ. ಅಷ್ಟು ದುಬಾರಿ ಬೆಲೆಯ ಈ ಕೋಡ್ಬೇಳೆಯನ್ನು ಕೊಂಡ್ಕೊಂಡ್ಬಂದು ತಿನ್ನೋ ಬದಲು ನಾವು ಮನೆಯಾಗನ ಸ್ವಲ್ಪ ಕ್ವಾಂಟಿಟಿ ಒಳಗೆ ಎಲ್ಲ ಮಂದಿ ಎಂಜಾಯ್ ಮಾಡ್ಕೋಬಹುದು ಅನ್ನುವಂಥ ರೆಸಿಪಿಯನ್ನು ನೋಡಿದ್ರಲ್ಲ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತಲ್ವ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.